ಮತ್ತೊಂದು ಕಡೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಭೀಕರ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಅಂತ ಹೇಳಿ ಕೇಸ್ಗಳ ಮೇಲೆ ಕೇಸ್ಗಳು ದಾಖಲಾಗ್ತಾ ಇದೆ. ಅದರ ಭಾಗವಾಗಿ ಈಗ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಈ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಹೆಂಗೆ ಅಂತಂದ್ರೆ ರೋಡ್ ಅಗದು ಬಿಡ್ತಾರೆ, ಅದು ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸೋದಿಲ್ಲ, ಹಂಗೆ ಓಪನ್ ಮಾಡಿ ಮಣ್ಣು ಗಿಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತದೆ. ಮುನ್ನೆಚ್ಚರಿಕೆ ಕ್ರಮವನ್ನ ಹಾಕದೆ, ಅದಕ್ಕೆ ಬೋರ್ಡನ್ನು ಹಾಕದೆ ನಿರ್ಲಕ್ಷ್ಯ ಮಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಮಂಜುನಾಥ್ ಅಂತ ಸವಾರನೊಬ್ಬ ಗಾಯಗೊಂಡಿದ್ದಾನೆ. ಈಗ ಮಂಜುನಾಥ್ ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಿಬಿಎಂಪಿ ನಿರ್ಲಕ್ಷ್ಯನೇ ಕಾರಣ ಈ ಆಕ್ಸಿಡೆಂಟ್ಗೆ ಅಂತ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದರಲ್ಲಿ A1 ಬಿಬಿಎಂಪಿ ಅಧಿಕಾರಿಗಳಿದ್ದಾರೆ, A2 ಕಾಂಟ್ರಾಕ್ಟರ್ ಇದ್ದಾರೆ, A3 BWSSB ಅಧಿಕಾರಿಗಳಿದ್ದಾರೆ. ಬಿಬಿಎಂಪಿ ಕಮಿಷನರ್ಗೂ ಕೂಡ ಮಂಜುನಾಥ್ ಅವರ ತಂದೆ ಗಣೇಶ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೂನ್ 8ನೇ ತಾರೀಕು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ರು. ನೋಡಿ ಹಿಂಗಿದೆ ಅದು ಕಾಮಗಾರಿ ನಡೆಯುವಂಥ ಸ್ಥಳ ಇದು. ಅಲ್ಲಿ ಮಣ್ಣು ತುಂಬಿಕೊಂಡಿರೋದು ಗೊತ್ತಾಗಲ್ಲ, ಗುಡ್ಡೆ ಆಗಿದೆಯಲ್ಲ ಸೈಡಲ್ಲಿ, ಅದು ಕಾಣೋದಿಲ್ಲ. ಅಲ್ಲೊಂದು ಟೇಪೋ ಅಥವಾ ಒಂದು ಸೂಚನಾ ಫಲಕವೋ ಏನೋ ಒಂದು ಹಾಕಬೇಕು, ಹಾಕಿದ್ದೊಂದು ಬ್ಯಾರಿಕೇಟು ಅದು ಬಿದ್ದೋಗಿದೆ, ಜೋರು ಗಾಳಿ ಬಂದಿದೆ ಅದು ಬಿದ್ದೋಗಿದೆ. ನೋಡಿ ರೋಡ್ ಸೈಡಲ್ಲಿ ಒಂದು ಕಾಷನ್ ಹಾಕಿಲ್ಲ, ಪೈಪ್ಗಳನ್ನು ಅಲ್ಲೇ BWSSB ಅಲ್ಲೇ ಹಾಕ್ಬಿಟ್ಟಿದೆ. ಸೊ ಹಿಂಗೆ ಮಾಡಿದಾಗ ಕತ್ಲೆ ಟೈಮು ಗೊತ್ತಾಗಲ್ಲ, ಅಲ್ಲಿ ಬೀದಿ ದೀಪನೂ ವರ್ಕ್ ಆಗ್ತಿಲ್ಲ. ಈ ಕಾಮಗಾರಿ ನಡೀತಿದ್ದಾರೆ ಅಂತ ಬೀದಿ ದೀಪನೂ ಕಟ್ ಮಾಡಿಬಿಟ್ಟಿದ್ದಾರೆ, ಏನೋ ಕರೆಕ್ಟಾಗಿ ಕಾಣಿಸ್ತಾನೂ ಇಲ್ಲ. ಆಕ್ಸಿಡೆಂಟ್ ಆಗದೆ ಇನ್ನೇನು, ಮತ್ತು ಮಳೆ ಬಂದುಬಿಟ್ರಂತೂ ಆ ಮಣ್ಣೆಲ್ಲ ರೋಡಿಗೆ ಬರುತ್ತೆ, ಸ್ಕಿಡ್ ಆಗುತ್ತವೆ. ಇದು ಅವೈಜ್ಞಾನಿಕವಾಗಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ನೋಡಿ ರೋಡ್ ಸೈಡಲ್ಲಿ ಹೋಗ್ಬಿಟ್ರೆ ಸ್ಕಿಡ್ ಆಗಿಬಿಡುತ್ತೆ. ಹಿಂಗಾಗಿನೇ ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಪ್ರಮುಖವಾಗಿ ಮಂಜುನಾಥನ್ ಅವರು ಗಾಯಗೊಂಡರು. ಅದಕ್ಕೆ ಅವ್ರ ತಂದೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಬಿಎಂಪಿ A1 ಸ್ಥಾನದಲ್ಲಿದೆ, A2 ಈ ಕಾಮಗಾರಿಯ ಕಾಂಟ್ರಾಕ್ಟರ್ ಇದ್ದವರು, ಮತ್ತೊಂದು ಕಡೆ A3 BWSSB ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಈಗ ಗಣೇಶನ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಗಣೇಶ್ ಅವರೇ, ಏನಾಯ್ತು ಈಗ ಜೊತೆಗೆ ಮಂಜುನಾಥ್ ಅವರ ಪರಿಸ್ಥಿತಿ ಹೆಂಗಿದೆ ಆಲೋಕೆ? ಸರ್ ಈಗ ಅದು 4ನೇ ತಾರೀಕು ಅವರು ಡ್ಯೂಟಿ ಮುಗಿಸ್ಕೊಂಡ್ ಬರುವಾಗ, ಅವರು ಸಿವಿಲ್ ಕಾಂಟ್ರಾಕ್ಟರ್, ಸಿವಿಲ್ ಇಂಜಿನಿಯರು, ಕೆಲಸ ಮುಗಿಸ್ಕೊಂಡ್ ಬರುವಾಗ ಅವರು ರಾತ್ರಿ ಹೊತ್ತು ರೋಡ್ ಪ್ರಾಬ್ಲಮ್ ಆಗಿ ಅವರು ರಾಮೇಶ್ವರ ಕೆಪೆಯಿಂದ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ರಾಮೇಶ್ವರ ಕೆಪೆಯಿಂದ ಪೂರ್ತಿಯಾಗಿ ಲೂಲು ಮಾಲ್ ವರೆಗೂ ಫುಲ್ ರೋಡ್ ಅಗ್ದು ಬಿಟ್ಟಿದ್ದಾರೆ. ಇದು ಏನಾಗಿದೆ ಅಂದ್ರೆ ತುಂಬಾ ಜನಕ್ಕೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್. 15-16 ಜನ ಆಗಿದೆ. ಸುಗುಣ ಹಾಸ್ಪಿಟಲ್ ಅಲ್ಲಿ ಈಗ ನಮ್ಮ ಮಗ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಸರ್. ಈಗ ಡಾಕ್ಟರ್ ಏನಂತಾರೆ, ತೊಂದರೆ ಇಲ್ವಾ ಸರ್? ಈಗೇನೋ ಪ್ರಾಣಕ್ಕೇನು ಅಪಾಯ ಇಲ್ಲ ಸರ್. ಏನೇನ್ ಏಟಾಗಿದೆ, ಎಲ್ಲೆಲ್ಲಿ ಏಟಾಗಿದೆ, ಏನೇನ್ ಏಟಾಗಿದೆ ಅವ್ರಿಗೆ, ಗಾಯ ಎಲ್ಲೆಲ್ಲಾಗಿದೆ ಅಂತ? ಸರ್ ಅದು ಮುಖಕ್ಕೆಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿದೆ, ಆಮೇಲೆ ಕೈ ಕಾಲುಗಳೆಲ್ಲ ಸ್ವಲ್ಪ ಗಾಯಗಳಾಗಿವೆ ಸರ್. ಗಂಭೀರವಾದ ಸ್ವಲ್ಪ ಇದು ಆಗಿದೆ ಸರ್. 2 ವೀಲರ್ ಅಲ್ಲಿ ಹೋಗ್ತಾ ಇದ್ರು ಅವರು? ಹೌದು ಸರ್. ಮೊಪೆಡ್ ಅಲ್ಲಿ ಹೋಗ್ತಾ ಇದ್ರು? ಹೌದು ಸರ್. ಎಷ್ಟೊತ್ತಿಗಾಗಿದ್ದದು? ನೈಟ್ ಟೈಮಾ? ನೈಟ್ ಟೈಮ್ ಸರ್. ರಾತ್ರಿ ಯಾವತ್ತು ಕೆಲಸ ಮುಗಿಸ್ಕೊಂಡ್ ಬರುವಾಗ ರಾತ್ರಿ 1 ಗಂಟೆನ ಆಗಿತ್ತು ಅಂದಾಜು ಟೈಮಿಂಗ್ಸ್. ಓಹೋ, ಓಕೆ. ಸರ್ ಇದು ಸಂಪೂರ್ಣವಾಗಿ ಬಿಬಿಎಂಪಿನವರು, BWSSನವರು ಯಾವುದು ಸೇಫ್ಟಿ ಮೆಜರ್ಮೆಂಟ್ ಇಲ್ದಿರಾ ಸಂಪೂರ್ಣವಾಗಿ ಎಲ್ಲ ಇದು ರೂಲ್ಸ್ ಎಲ್ಲ ಅಲ್ಲಿಗೆಳೆದು ಕಾಂಟ್ರಾಕ್ಟರ್ ಅವರು ಮತ್ತು ಇಂಜಿನಿಯರ್ಗಳು ಇದಾರಲ್ಲ ಅವ್ರ ಮೇಲೆ ಅವರೇ ಕಾರಣದಿಂದ ಈ ತರ ತುಂಬಾ ಜನಕ್ಕೆ, ಎಸ್ಪೆಷಲಿ ನಾನು ತುಂಬಾ ಜನಕ್ಕೆ ಅಲ್ಲಿ ಆಕ್ಸಿಡೆಂಟ್ಗಳಾಗಿದೆ, ಎಲ್ಲ ಆಗಿದೆ, ಯಾರು ಮುಂದೆ ಬಂದಿಲ್ಲ ಸರ್. ನಿಜ. ನಾವು ಮುಂದೆ ಬಂದು ಈ ತರ ಮುಂದಿನ ಯಾರಿಗೂ ಆಗ್ಬಾರದು ಅನ್ನೋ ಉದ್ದೇಶಕ್ಕೆ, ನಾನು ತಡಿಬೇಕು ಅನ್ನೋ ಉದ್ದೇಶಕ್ಕೆ ನಾನು ಬಂದು ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ನೈಸ್. ನಿಮ್ಮ ಉದ್ದೇಶ ಸರಿ ಇದೆ. ನಾವು ಕೂಡ ಇದಕ್ಕೆ ಸಾಥ್ ಕೊಡ್ತೀವಿ. ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಈ ಬಿಬಿಎಂಪಿ ಗಮನಕ್ಕೆ ತರೋದು, BWSSB ಗಮನಕ್ಕೆ ತರೋದು ಮಾಡ್ತೀವಿ. ಥ್ಯಾಂಕ್ ಯು ಗಣೇಶ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನೋಡಿ ಹಿಂಗೆ ಅವೈಜ್ಞಾನಿಕವಾಗಿ ಏನೇನೋ ಮಾಡಿಬಿಡ್ತಾರೆ. ಮಳೆ ಬೇರೆ ಶುರುವಾಗ್ತಿದೆ, ನೀರು ತುಂಬ್ಕೊಂಡ್ಬಿಡುತ್ತೆ, ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗುತ್ತೆ. ಇದು ಆಗಬಾರದು. ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ತಗೊಳ್ಳೋ ತನಕ ನಾವು ಬಿಡೋದಿಲ್ಲ.